ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ? ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಅಂತ ಗೊತ್ತು. ಯಾಕೆಂದರೆ ಇದೇ ನಮಗೆ ಹೊಸ ವರ್ಷ. ಯುಗಾದಿ ಹಬ್ಬ ಅಂದ್ರೇ ಹೊಸ ವರ್ಷ. ನಾವು ಜನವರಿ 1 ನ್ಯೂ ಇಯರ್ ಆಚರಿಸ್ತೀವಲ್ಲ, ಅದು ಇಂಗ್ಲೀಷ್ ಪ್ರಕಾರ. ಈ ಕನ್ನಡ ಪ್ರಕಾರ ನಮ್ಮ ಪ್ರಕಾರ ಯುಗಾದಿ ಹಬ್ಬನೇ ಹೊಸ ವರ್ಷ. ಹ್ಯಾಪಿ ಯುಗಾದಿ ಎಲ್ರಿಗೂ. ಹಾಗೆ ಎಲ್ಲರೂ ಮನೆಯಲ್ಲೂ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಹಾಗೆ ಹಿಂದಿನ ದಿನ ಅಂತೂ ಮಾವಿನ ಸೊಪ್ಪು ತರಲೇಬೇಕು. ಮಾವಿನ ಸೊಪ್ಪು ತೊಗೊಬಂದು ಮಾವಿನ ಸೊಪ್ಪು ಕಟ್ಟಿ ಮಾವಿನ ಸೊಪ್ಪು ಮನೆ ಮುಂದೆ ತೋರಣ ಹಾಕೋದ್ರಿಂದ ನಮ್ಮ ಮನೆಗೆ ಯಾವ ನೆಗೆಟಿವ್ ಏನೂ ಬರಲ್ಲ. ಎಲ್ಲ ಪಾಸಿಟಿವ್ ಎಲ್ಲ ಇರುತ್ತೆ. ಹಾಗೆ ನೆಗೆಟಿವ್ನೆಲ್ಲ ಆಚೆಗಾಗುತ್ತೆ ಮಾವಿನ ಸೊಪ್ಪು. ಹಾಗೆ ಈ ಹಬ್ಬದಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಹಂಗಾಗಿ ನಾನು ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ತಾ ಇದ್ದೀನಿ. ತಲೆಗೆ ಹರಳೆಣ್ಣೆ ಬಿಸಿ ಮಾಡಿ ಚೆನ್ನಾಗಿ ಹಚ್ತಾ ಇದ್ದೀನಿ. ಹಚ್ಬಿಟ್ಟು ಹಾಗೆ ನಾನು ಸ್ನಾನ ಎಲ್ಲ ಕೆಲಸ ಎಲ್ಲ ಮಾಡಿಕೊಟ್ಲು ಮಗಳು. ಹಾಗೂ ನಾನು ಕೆಲಸ ಎಲ್ಲ ಮಾಡಿದ್ವಿ. ಇಬ್ಬರು ಸೇರಿ ಕೆಲಸ ಎಲ್ಲ ಮಾಡಿದ್ವಿ. ಮನೆಯೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಒರೆಸಿ ಎಲ್ಲ ಒರೆಸ್ಕೊಟ್ಲು, ಒರೆಸ್ಕೊಟ್ಲು. ನಾನೆಲ್ಲ ಮನೆ ಕ್ಲೀನ್ ಮಾಡಿಕೊಟ್ಟು ಬಾಕ್ಲು ನೀರು ಹಾಕಿ ಬೆಳಗ್ಗೆನೇ ಬಾಕ್ಲು ನೀರು ಹಾಕೋದು ಒಂದು ಅರ್ಧ ಗಂಟೆ ಆಗುತ್ತೆ. ಹಬ್ಬ ಅಂದರೆ ಸ್ವಲ್ಪ ದೊಡ್ಡ ರಂಗೋಲೆ ಬಿಡಬೇಕು, ಜಾಸ್ತಿ ರಂಗೋಲೆ ಬಿಡಬೇಕು. ಹಾಗೆ ಮಾವಿನ ಸೊಪ್ಪು, ಮಾವಿನ ತೋರಣ ಕಟ್ಟಿ, ಮಾವಿನ ಸರ ಸಿಕ್ಕಿಸಿ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಿಂಡಿ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ. ತಿಂಡಿ ಎಲ್ಲ ಮಾಡಾಯಿತು. ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ತೊಳಿಬೇಕಲ್ವ. ಹಂಗಾಗಿ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೆ. ಒಂದು ವಾರ ಆಯಿತು ಮಾಡಿಕೊಂಡು. ಇವತ್ತು ಬರೀ ದೇವ್ರ ಪಾತ್ರೆಗಳನ್ನ ತೊಳೆದು ಹೂವೆಲ್ಲ ಮುಡಿಸಿ ಪೂಜೆ ಮಾಡಬೇಕು. ಹಂಗಾಗಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಎಲ್ಲ ತೆಗ್ದೆ, ಪಾತ್ರೆನೆಲ್ಲ ತೆಗೆದ್ಬಿಟ್ಟು ಎಲ್ಲ ಇದಕ್ಕೆ ಹುಣಸೆಹಣ್ಣು ಹಚ್ಚಿ ಇಡ್ತೀನಿ ಸ್ವಲ್ಪ ಹೊತ್ತು. ಆಮೇಲೆ ಇಲ್ಲೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಹುಣಸೆಹಣ್ಣೆಲ್ಲ ಹಚ್ಚಿ ದೇವ್ರ ಶಬಿನ ಪುಡಿಲಿ ಪಾತ್ರೆ ತೊಳೆದು ಹಾಗೇನೆ ಎಲ್ಲ ಬಂದು ಜೋಡಿಸ್ದೆ ನಾನು. ಎಲ್ಲ ಕಳಸ ಎಲ್ಲ ಇಟ್ಟು ಹಾಗೆ ಗಣಪತಿ ವಿಗ್ರಹ ಎಲ್ಲ ರಂಗನಾಥ ಸ್ವಾಮಿ ವಿಗ್ರಹ ಎಲ್ಲನೂ ಇಟ್ಟು ಜೋಡಿಸ್ದೆ. ಹಾಗೆ ಮಾವಿನ ಸೊಪ್ಪು ತರಬೇಕಾದ್ರೆ ಬೇವಿನ ಸೊಪ್ಪು ತರಲೇಬೇಕು ಈ ಹಬ್ಬದಲ್ಲಿ. ಸಿಹಿ ಕಹಿ ಅಂತ ಬೇವು ಬೆಲ್ಲ ತಿಂದು ಒಳ್ಳೆಯದು. ನಮ್ಮ ಶರೀರಕ್ಕೆ ಬೇವು ಬೆಲ್ಲ ತಿಂದರೆ ಎಷ್ಟು ಕಹಿ ತಿಂತೀವೋ ಅಷ್ಟೇ ಸಿಹಿ ತಿನ್ನಬೇಕು ಅಂತ. ಕಹಿ ಅನುಭವಗಳು ಹಾಗೆ ಸಿಹಿ ಅನುಭವಗಳು ಎರಡೂ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ. ಎರಡೂ ಇರಬೇಕು. ಎರಡೂ ಇದ್ರೇ ಒಂದು ಮನುಷ್ಯಗೆ ಗೊತ್ತಾಗೋದು ಯಾವ ಥರ ನಮ್ಮ ಜೀವನ ಅನ್ನೋದು. ಹಾಗೆ ಬರೀ ಬೇವು ತಿಂದು ಕಹಿನೇ ಅನುಭವಿಸೋದಲ್ಲ, ಅದ್ರ ನೆಕ್ಸ್ಟ್ ನಾವು ಕಹಿ ಅನುಭವಿಸಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ ಅರ್ಥ. ಬೆಲ್ಲ ತಿನ್ನಬೇಕು, ಬೆಲ್ಲ ತಿಂದ್ವಿ ಅಂತಲೇ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಬೆಲ್ಲ, ಕಹಿ ಅಂದರೆ ಬೇವು. ಹಾಗೆ ಬೇವು ಬೆಲ್ಲ ತಿನ್ನಬೇಕು ಇದರಲ್ಲಿ. ಹಾಗಾಗಿ ಬೇವು ಬೆಲ್ಲನ ನಾನು ದೇವ್ರ ಮನೆಗೆಲ್ಲ ಪೂಜೆ ಎಲ್ಲ ಮಾಡಿ ಹಾಗೆ ಹೊಸ್ತಿಗೆಲ್ಲ ರಂಗೋಲೆ ಬಿಟ್ಟು ದೇವ್ರ ಮನೆ ಹೊಸ್ತಿಗೆ ಬೆಳಗ್ಗೆನೇ ಆಚೆ ಕಡೆ ಎಲ್ಲ ಹೊಸ್ತಿಗೆ ರಂಗೋಲೆ ಬಿಟ್ಟು ಅರ್ಶಿನ ಸಾರಿಸಿ ರಂಗೋಲೆ ಬಿಟ್ಟಿದ್ದೆ. ಹಾಗೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಳಗಡೆ ಎಲ್ಲ ಆಯಿತು. ಹಾಗೆ ಲಾಸ್ಟಿಗೆ ದೇವ್ರ ಮನೆ ಹೊಸ್ತಿಗೆಲ್ಲ ಅರ್ಶಿನ ಎಲ್ಲ ಸಾರಿಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ರಂಗೋಲೆ ಹಾಕ್ತಿದ್ದೀನಿ. ಈ ರಂಗೋಲೆ ಹಾಕ್ತಾಯಿದ್ದೀನಿ. ರಂಗೋಲೆ ಹಾಕಿದ್ರೇ ಒಂದು ಚೆಂದ ದೇವ್ರ ಮನೆ ಬಾಗಿಲುಗಳಿಗೆ. ನಮ್ಮ ಮನೆಯಲ್ಲೇ ಮಗಳೆಲ್ಲ ಎಲ್ಪ್ ಮಾಡಿಕೊಡ್ತಾಳೆ. ಮನೇಲಿ ಹೆಣ್ಮಕ್ಳಿದ್ದು ಎಲ್ಪ್ ಮಾಡಿಕೊಟ್ರೆ ಎಷ್ಟು ಚೆಂದ ಅಲ್ವಾ. ಹಾಗೆ ಗಂಡು ಮಾಡ್ತಾರೆ, ಅದು ಹೇಳ್ಸ್ಕೊಂಡು ಮಾಡ್ತಾರೆ. ಹಂಗಾಗಿ ಹಬ್ಬ ದಿನಗಳಲ್ಲಿ ಎಲ್ಲರೂ ಸೇರ್ಕೊಂಡ್ರೇ ಬೇಗ ಕೆಲಸ ಆಗೋದು. ಮತ್ತು ಹಬ್ಬದ ದಿನದಲ್ಲಿ ಜಾಸ್ತಿ ಕೆಲಸ ಇರುತ್ತೆ. ನಮ್ಮ ಮನೇಲೆಲ್ಲ ಆಚೆಯಿಂದ ಎಲ್ಲ ತಂದು ಕೊಡ್ತಾರೆ ಪೂಜೆ ಸಾಮಾನು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು. ಹಾಗೆ ದವನ ತಗೊಬಂದಿದ್ರು. ದವನ ಸ್ಮೆಲ್ಲೇ ಚೆಂದ. ಜಾತ್ರೆಗಳೆಲ್ಲ ಹಣ್ಣು ದವನ ಎಸಿತೀವಲ್ಲ ಅದೇ ಥರ ಮನೆಯವ್ರಿಗೂ ತಗೊಬಂದಿದ್ರು. ಹಾಗಾಗಿ ಎಲ್ಲ ದೇವ್ರಿಗೂ ಮುಡಿಸ್ದೆ ದವನ ಎಲ್ಲ. ಹಾಗೆ ಹೂವೆಲ್ಲ ಮುಡಿಸಿ ಶಾವಂತಿಗೆ ತೊಗೊಬಂದಿದ್ರು. ಹಾಗೆ ಗುಲಾಬಿ ತೊಗೊಬಂದಿದ್ರು. ಹಾಗೆ ಬಿಡಿ ಹೂವು, ಬಟನ್ಸ್ ತಂದಿದ್ರು. ಹಾಗಾಗಿ ಎಲ್ಲ ಥರ ಹೂಗಳಿದ್ರೆ ಚೆಂದ. ಈ ಹಬ್ಬದಲ್ಲಿ ಮಾವಿನಕಾಯಿ ಎಲ್ಲ ಹೊಸ ಚಿಗುರು ಬರುತ್ತೆ. ಹಳೆದೆಲ್ಲ ಉದುರೋಗಿ ಫೆಬ್ರವರಿ ತಿಂಗಳಲ್ಲೆಲ್ಲ ಫುಲ್ಲು ಎಲೆಗಳೆಲ್ಲ ಉದುರುತ್ತೆ. ಮರಗಳದ್ದೆಲ್ಲ ಫುಲ್ಲು ಉದುರೋಗುತ್ತೆ. ಉದುರೋಗ್ಬಿಟ್ಟು ಹೊಸ ಚಿಗುರು ಬರುತ್ತೆ. ಯುಗಾದಿ ಹಬ್ಬ ಶುರುವಾಗ್ತಿದ್ದಂಗೆ ಹೊಸ ಚಿಗುರು ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಮರಗಳಲ್ಲಿ. ಹೂ ಬಿಟ್ಟಿರುತ್ತೆ ದೊಡ್ಡ ದೊಡ್ಡ ಮರಗಳಲ್ಲಿ ಆಚೆ ಎಲ್ಲ ರೋಡಲ್ಲಿ. ಹಾಗೆ ಚಿಗುರುತ್ತಿರುತ್ತೆ ಹೊಂಗೆ ಮರ, ಎಲ್ಲ ಮರಗಳು ಚಿಗುರುತ್ತೆ. ಹಳೆ ಒದ್ದೆಲ್ಲ ಉದುರಿ ಎಲೆಗಳು ಇದು ನೋಡೋಕ್ಕೆ ಚೆಂದ. ಅದಕ್ಕೆ ಯುಗಾದಿ ಹಬ್ಬ ಅಂತ ಹೇಳೋದು ಹೊಸತನ ಬರುತ್ತೆ. ನಮ್ಮಲ್ಲೂ ಅಷ್ಟೇ ಹಳೇದೆಲ್ಲ ಮರೆತುಬಿಟ್ಟು ನಾವು ಒಂದು ಹೊಸ ಚೇತನದಿಂದ ಇರಬೇಕು. ಹಂಗಾಗಿ ನಮಗೂ ಹೊಸ ಪಾಸಿಟಿವ್ ಆಗಿ ಎಲ್ಲ ಯೋಚನೆ ಮಾಡಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಈ ಹಬ್ಬದ ದಿನ ಎಲ್ಲ ಒಳ್ಳೆಯದಾಗುತ್ತೆ ಪಾಸಿಟಿವ್ ಯೋಚನೆ ಮಾಡಿದ್ರೆ. ಎಲ್ಲ ಹಬ್ಬದ ದಿನ ಖುಷಿಯಿಂದ ಇರಬೇಕು. ಏನೂ ಜಗಳ ಆಡ್ಕೋಬಾರ್ದು. ಮನೇಲಿ ಎಲ್ಲರೂ ಆರಾಮಾಗಿ ಖುಷಿಯಿಂದ ನಗ್ನಗಾಡ್ತಾ ಮಾತಾಡ್ಕೊಂಡು ಖುಷಿಯಿಂದ ಇರಬೇಕು. ಹಾಗೆ ಎಲ್ಲ ರೆಡಿ ಮಾಡಿಕೊಂಡೆ ನಾನು. ಹಾಗೆ ಎಲೆ ಬಾಳೆಹಣ್ಣು ಜೋಡಿಸ್ಕೊಂಡು ಹಾಗೆ ಬೇವಿನ ಸೊಪ್ಪು ಮತ್ತು ನಾನು ಕಡಲೆ ಮತ್ತು ಬೆಲ್ಲ ಹಾಕಿ ಪುಡಿ ಮಾಡ್ಕೊಂಡು ಅದ್ರ ಮೇಲೆ ಬೇವಿನ ಹೂವು, ಬೇವಿನ ಎಲೆ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀವಿ. ಹಂಗೆ ತಿನ್ನಲ್ಲ ನಮ್ಮ ಮನೇಲಿ. ಯಾವಾಗಲೂ ಕಡಲೆ ಹಿಟ್ಟು ಮಾಡ್ಕೊಂಡೇ ತಿನ್ನೋದು. ಹಂಗಾಗಿ ಎಲ್ಲ ಕಡಲೆ ಹಿಟ್ಟೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿದೆ. ಹಾಗೆ ಇವತ್ತು ಗುರುವಾರ ಆಗಿದ್ದರಿಂದ ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಲ್ವ. ಹಂಗಾಗಿ ರಾಘವೇಂದ್ರ ಸ್ವಾಮಿನ ಫೋಟೋ ಇಟ್ಟು ದೀಪ ಹಚ್ಚಿಟ್ಟು ಒಂದು ಲೋಟ ಹಸಿ ಹಾಲಿಟ್ಟು ಅಕ್ಷತೆ ಎಲ್ಲ ಇಟ್ಟು ರಾಘವೇಂದ್ರ
ರಾಘವೇಂದ್ರ ಸ್ವಾಮಿಗೂ ಪೂಜೆ ಮಾಡಿದೆ. ಹಾಗೆ ರಾಘವೇಂದ್ರ ಸ್ವಾಮಿದು ಅಷ್ಟೋತ್ತರ ಓದೆ, ಗುರುವಾರ ಆದ್ದರಿಂದ ಅಷ್ಟೋತ್ತರ ಓದೆ. ಎಲ್ಲ ಪೂಜೆ ಆಗೋದೆಲ್ಲ ಸುಮಾರು ಒಂದು 2 ಅವರ್ ಹಿಡಿತು. 2 ಅವರೆಲ್ಲ ಹಿಡ್ದು ಪೂಜೆ ಮಾಡಿ ಹಬ್ಬ ಹರಿದಿನಗಳ ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು. ಶುಕ್ರವಾರಗಳಲ್ಲಿ ಸೀರೆ ಉಟ್ಕೊಂಡೆಲ್ಲ ಪೂಜೆ ಫಸ್ಟ್ ಕೆಲಸ ಮಾಡ್ಕೊಂಡು ನೈಟಿ ಹಾಕೋಬೋದು. ಆಮೇಲೆ ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು. ಎಲ್ಲ ಸೀರೆ ಎಲ್ಲ ಉಟ್ಕೊಂಡು ಪೂಜೆ ಮಾಡಿ ನಮ್ಮನೆಯವರಿಗೆ, ನನ್ನ ಮಗಳಿಗೆ ಬೇವು ಬೆಲ್ಲ ಕೊಟ್ಟೆ. ನಮ್ಮನೆಯವರಿಗೆ ಕಾಲು ನಮಸ್ಕಾರ ಮಾಡ್ಕೊಂಡೆ. ನನ್ನ ಮಗಳು ನನಗೆ ಬೇವು ಬೆಲ್ಲ ಕೊಟ್ಟನಲ್ಲ, ಹಂಗೆ ನನ್ನ ಮಗಳು ನನಗೆ ನಮಸ್ಕಾರ ಮಾಡಿಕೊಡ್ಲು. ಇವತ್ತು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ರೆ ದೊಡ್ಡವರಿಂದ ತುಂಬ ಒಳ್ಳೆಯದು. ದೇವ್ರದ್ದೆಲ್ಲ ಹಾಡು ಹಾಕ್ಕೊಂಡಿದ್ವಿ ರಾಘವೇಂದ್ರ ಸ್ವಾಮಿದು. ಹಾಗೆಯೇ ಅದು ಹಳೆ ಹಾಡುಗಳು, ಯುಗಾದಿ ಹಬ್ಬದು ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅಂತ ಹಾಡೆಲ್ಲ ಹಾಕ್ಕೊಂಡು ಮನೇಲೆಲ್ಲ ಮ್ಯೂಸಿಕ್ ಹಾಕ್ಕೊಂಡು ಹಾಡು ಹಾಕ್ಕೊಂಡು ನಾವು ಹಬ್ಬ ಮಾಡಿದ್ವಿ. ಹಬ್ಬ ಎಲ್ಲ ಪೂಜೆ ಎಲ್ಲ ಮುಗ್ದು ಎಲ್ಲ ಆಗೋಷ್ಟೊತ್ತಿಗೆ ಆಮೇಲೆ ನಾನು ಅಡುಗೆ ಮಾಡಿದೆ. ಹೋಗಿ ಒಬ್ಬಟ್ಟು ಮಾಡಿದೆ, ಹಾಗೆ ಗೊಜ್ಜು ಮಾಡಿದೆ, ಹಾಗೆ ಟೊಮೊಟೊ ಬಾತು, ಚಟ್ನಿ, ಹಾಗೆಯೇ ಇದು ವಡೆ ಮಾಡಿದೆ, ಮಸಾಲೆ ವಡೆ, ಕೋಸಂಬರಿ ಎಲ್ಲ ಮಾಡಿದೆ. ಎಲ್ಲ ಮಾಡಿ ಊಟ ಮಾಡೋಷ್ಟೊತ್ತಿಗೆ 3:30 ಆಯಿತು. ಆಮೇಲೆ ಸಂಜೆ ದೇವ್ರ ಮನೆಯಲ್ಲ ದೀಪ ಹಚ್ಚಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಂಬ ರಶ್ ಇತ್ತು. ಅಲ್ಲೆಲ್ಲ ನೋಡ್ಕೊಂಬಂದಾಗ ಈಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ನಮಸ್ಕಾರ ಎಲ್ಲ ಮಾಡ್ಕೊಂಬಂದು. ನೀವು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮಗೆ ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.